ಹೊಸ ಚರಿತ್ರೆ ಸೃಷ್ಟಿ ಮಾಡಿ ಡೈರೆಕ್ಟ್ರೇ ಹೇಳಿದ್ರ ಗೊತ್ತಿಲ್ಲ, ಇಲ್ಲಿಂದ ದೊಡ್ಡ ನಮಸ್ಕಾರ. ಟೈಟ್ಲ ಅಯ್ಯಗ್ರಿವ ಆಯ್ತಾ, ಸಾಥ್ ಕೊಟ್ಟಿರೋದು ಯಾರು ಹೇಳಿ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ವಾ. ಇನ್ನು ತುಂಬಾನೇ ಖುಷಿ ಅನ್ಸುತ್ತೆ. ಮತ್ತೆ ಇನ್ನೊಂದು ದುಃಖದ ವಿಷಯ ಏನಂದ್ರೆ ಈ ಟೈಮಲ್ಲಿ ಬಾಸ್ ಇರ್ಬೇಕಾಗಿತ್ತು, ಆದ್ರೂ ಅವ್ರ ಜೊತೆಗೆ ನಮ್ಮ ವಿಜಯಕ್ಕೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ. ಬಹಳ ಬಹಳ ಸಿನಿಮಾ ಹೇಳ್ಬೇಕು. ಅಯ್ಯಗ್ರಿವ ಹೇಳ್ತಾರೆ ಸಿನಿಮಾ ಬಿಡ್ರಿ ಅಂತ ಹೇಳ್ತಾರ. ಸರ್ ಲೇಟ್ ಆಗಿ ಬಂದ್ರು, ಆಕ್ಚುಲಿ 10:30 ಶೋ ಇತ್ತು, ಆಗಿಲ್ಲ. 1:30 ಶೋ ಇತ್ತು, ಆಗಿಲ್ಲ. 4:15 ಬಂದ್ರು, ಲೇಟ್ ಆಗಿ ಬಂದ್ರು, ಲೇಟ್ ಅಷ್ಟಾಗಿ ಬಂದಿದ್ದಾರೆ ಆಯ್ತಾ. ತುಂಬಾ ಖುಷಿ ಅನಿಸ್ತು, ಯಾಕಂದ್ರೆ ಗಾಂಧಿನಗರಕ್ಕೆ ಒಂದು ಒಳ್ಳೆ ಮೆಸೇಜ್ ಸಿನಿಮಾ ಅಯ್ಯಗ್ರಿವ. ತುಂಬಾ ಖುಷಿ ಅನಿಸ್ತು. ದಯವಿಟ್ಟು ಏನಾದ್ರು ಹೇಳ್ತೀನಿ ಅಂದ್ರೆ ಸರ್ ಕೇಳಿಸ್ಕೊಂಡಿದ್ದೀರ ಸೌಂಡ್, ಟಮ್ಟೆ ಸೌಂಡ್ ಎಲ್ಲ ಇವತ್ತು ಅಭಿಮಾನಿ, ಪ್ರತಿಯೊಬ್ರು ಅಭಿಮಾನಿಗಳು ಕೆಲಸ ಕಾರ್ಯ ಬಿಟ್ಟು ಬಂದು ಸಿನಿಮಾ ನೋಡ್ತಿದ್ದಾರೆ ಆಯ್ತಾ. ಮೀಡಿಯಾ ಮುಖಾಂತರ ಹೇಳೋದೇನು ಅಂದ್ರೆ ಬೇರೆ ಸಿನಿಮಾಗಳ ತರ ಗಿಮಿಕ್ ಮಾಡ್ತಾ ಇಲ್ಲ, ಬೇರೆಗಳ ಸಿನಿಮಾ ತರ ಬೇರೆಯವ್ರನ್ನ ಕರೆಸಿ ಗಿಮಿಕ್ ಮಾಡಿಸ್ತಾ ಇಲ್ಲ. ಕನ್ನಡದಲ್ಲಿ ನಾವೆಲ್ಲ ಬರಕ್ ಕಾರಣ ಗೊತ್ತಾ ಸರ್? ಓಪನ್ ಹೇಳ್ತೀವಿ ಸರ್, ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ಯಾವ್ದೋ ಸಿನಿಮಾ ರಿಲೀಸ್ ಆದ್ರೂ ಹೇಳ್ತೀರಾ ಡಿ ಬಾಸ್ ಅಂತಾರಲ್ಲ, ಅದು ಮನ್ಸಿನ ಅಭಿಮಾನಿ ಅಲ್ಲ ಸರ್. ಅಭಿಮಾನ ಇಲ್ಲಿಂದ ಬರಬೇಕು. ಯಾಕಂದ್ರೆ ದರ್ಶನ್ ಸರ್ ಕಷ್ಟ ನಿಂತ್ಕೊಂಡಿದ್ದು ಮೊನ್ನೆ ಧನ್ವೀರ್ ಸರ್ ಮಾತ್ರ. ಅದಕ್ಕೋಸ್ಕರ ದರ್ಶನ್ ಸರ್ ಇಡೀ ಫ್ಯಾನ್ಸ್ ಬಂದು ಹಬ್ಬ ಮಾಡ್ತಾ ಇದ್ದೀವಿ. ಬಿಗಿನಿಂಗ್ ದಯವಿಟ್ಟು ಕೂಡ ಅಯ್ಯಗ್ರಿವ ಸಿನಿಮಾ ರಿಲೀಸ್ ಆಗಿದೆಯಲ್ಲ ನೋಡ್ಬೇಕು. ಜೈ ಡಿ ಬಾಸ್, ಜೈ ಸರ್. ಮೂವಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಕಂಟೆಂಟ್, ಕನ್ನಡ ಅನ್ನೋದಕ್ಕಿಂತ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಈ ತರ ಕಂಟೆಂಟ್ ನ ಮಾಡಿರೋದು. ದಯವಿಟ್ಟು ಎಲ್ಲಾರ ಹತ್ರ ಕೇಳ್ಕೊಳೋದು ಒಂದೇ, ದಯವಿಟ್ಟು ಎಲ್ಲಾರು ಬಂದು ಥಿಯೇಟರ್ ಬಂದು ಫಿಲಂ ನೋಡಿ ಸರ್. ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಬಂದ್ಬಿಟ್ಟು ಒನ್ ಟೈಮ್ ನೋಡಿ ಸರ್. ಚೆನ್ನಾಗಿದೆ ಮೂವಿ. ಚೆನ್ನಾಗಿಲ್ಲ ಅಂದ್ರೆ ನಮಗ್ ಬೇಕಾದ್ರೆ ರಿಟರ್ನ್ ನೀವು ಕೇಳಬಹುದು, ಏನಕ್ಕಪ್ಪ ಚೆನ್ನಾಗಿದೆ ಅಂತ ಹೇಳಿದ್ರಿ ಅಂತ. ನಿಜ ಮೂವಿ ಚೆನ್ನಾಗಿದೆ ಸರ್, ಬಂದು ಒನ್ ಟೈಮ್ ನೋಡಿ ಸರ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.